ತೀರ್ಥಹಳ್ಳಿ ತಾಲೂಕು. ಅಣ್ಣ ಅದು ಹರಿಹರ ನಂದಿಗಾವಿ ಶ್ರೀನಿವಾಸ ಹೇಳಿದ್ರೆ ಎಲ್ಲ ಒಂದು ಸೈಡ್ ಮಾಡಿ ಅವರೆಲ್ಲ ಗಾಡಿ ಬಿಡಿಸಿ ಒಂದು ಸೈಡ್ ಹಾಕಿಬಿಡಿ ಎಲ್ಲ ನಮ್ಮದು ಸರ್ ಟ್ರಾಫಿಕ್ ಡಿಸ್ಟರ್ಬ್ ಮಾಡಿ ಬಿಡಿ ಅದು ನಮ್ಮ ಸೈಡ್ಗೆ ಹಾಕಿ ಎಲ್ಲ ಯಾವುದು ಐಬಿ ಇದು ವ್ಯೂ ಪಾಯಿಂಟ್ ಮಾಡಿ ಎಷ್ಟು ಸಮಯ ಆಯ್ತು, ಎಷ್ಟು ವರ್ಷ ಆಯ್ತು? ಈಗೆಲ್ಲ ನಿಮಗೆ ಹೆಬ್ರಿ ಅಥವಾ ಕಾರ್ಕಳ ಅಲ್ಲಿ ಅಲ್ಲಲ್ಲ ಇದು ಮಾಡಿ ಎಷ್ಟು ವರ್ಷ ಆಯ್ತು? ಬನ್ನಿ ಬನ್ನಿ ಈಗ ಬೇಡ ಈಗ ಸರ್ ಅವ್ರಿಗೂ ಹೇಳಿದ್ದಾರೆ ಸರ್, ಅದು ಅದೇ ಸ್ಪಾಟ್ ಬರ್ತೀವಿ ಲಿಂಕಿಗೆ ಅಮ್ಮಸಭೆಯಲ್ಲಿ ನಮ್ಮ ಇವನು ಸಂದೀಪ್ ಅವನು ಎಫರ್ಟ್ ಇದೆ, ಖುಷಿ ಆಯಿತು ಅದೊಂದು ಮಾಡಿದ್ರು ಲಿಂಕ್. ಸಂದೀಪ ಹೆಬ್ರಿ ಆಗುಂಬೆ ರಸ್ತೆ ವಿಚಾರ ಸರ್, ಈಗ ಟನಲ್ ಆಗ್ತದೆ ಇನ್ನೇನು ಆಗ್ತದೆ ಸಮಸ್ಯೆ ಆಗ್ತದೆ ಅನ್ನೋ ರೀತಿಯಲ್ಲಿ ಒಂದು ಊಹಾಪೋಹಗಳು ಕೇಳಿ ಬರ್ತಾರೆ. ಇಲ್ಲಿ ಇನ್ನೂ ಯಾವುದೋ ಸ್ಪಷ್ಟವಾದ ವೈಂಡಿಂಗ್ ಮಾಡಬೇಕಾ ಟನಲ್ ಮಾಡಬೇಕಂತೂ ಇನ್ನೂ ಸರ್ಕಾರ ಮಟ್ಟದಲ್ಲಿ ಯಾವುದೇ ಸ್ಪಷ್ಟವಾದ ನಿರ್ಧಾರ ಇಲ್ಲ. ಅದಕ್ಕೆ ಫಾರೆಸ್ಟ್ ಇಶ್ಯೂ ಮೇನ್ ಇದೆ, ಸಮಸ್ಯೆ ಇದೆ. ಸೊ ಇದು ನೋಡೋಣ, ನಾನು ಫಸ್ಟ್ ಟೈಮ್ ಬರ್ತಾಯಿದ್ದೀವಿ. ಸೊ ಮಿಕ್ಕಿದೆಲ್ಲ ಒಂದು ಮೊದಲು ಭಾಳ ದಿವಸದಿಂದ ಸಮಸ್ಯೆ ಇತ್ತು ನಿಮ್ಮದು ಸಕಲೇಶ್ಪುರ. ಅದನ್ನು 3 ವರ್ಷದಲ್ಲಿ ಒಂದು ಹಂತಕ್ಕೆ ತರುವಂಥ ಪ್ರಯತ್ನ ಮಾಡಿದ್ವಿ, ಯಾಕಂದರೆ ಲ್ಯಾಂಡ್ ಸ್ಲೈಡಿಂಗ್ ಆಗ್ತಾಯಿತ್ತು. ಸೊ ಈಗ ಮ್ಯಾಕ್ಸಿಮಮ್ ಕಡಿಮೆ ಆಗಿದೆ. ಸೊ ಈಗ ನೆಕ್ಸ್ಟ್ ಪ್ರಾರಂಭ ಆಗ್ತಾ ಇರೋದು ನಮ್ಮದು ಮೂಡಿಗೆರೆ ಟು ಉಜಿರೆ, ಶಿರಾಡಿ ಅದು ಸಕಲೇಶ್ಪುರದು, ಅದು ಚಾರ್ಮಾಡಿ ಇದು ಮೊನ್ನೆ ಅದು ಇನ್ಸ್ಪೆಕ್ಷನ್ ಮಾಡಿದ್ದೀವಿ, ಅದು ಟೆಂಡರ್ ಆಗಿದೆ. ಈಗ ಸಮಸ್ಯೆ ಇರೋದು ಇದು. ಬೇರೆ ಕಡೆ ಆ ಕಡೆ ಸರಿ ಮಾಡ್ತಾಯಿದ್ದಾರೆ, 10 ಮೀಟರ್ ರಸ್ತೆ ಮಾಡ್ತಾಯಿದ್ದೀವಿ. ಇಲ್ಲಿ ಫಾರೆಸ್ಟ್ ಇಶ್ಯೂ ಇರೋದ್ರಿಂದ ಮತ್ತು ಪ್ಲಸ್ ಇದು ವನ್ಯಜೀವಿ ಪ್ರದೇಶ ಇರೋದ್ರಿಂದ ಕಷ್ಟ ಆಗ್ತದೆ. ಇವತ್ತು ಫಾರೆಸ್ಟ್ ಅಧಿಕಾರಿಗಳತೆ ನಮ್ಮ ಹೆಬ್ರಿ ಅಥವಾ ಕಾರ್ಕಳದಲ್ಲಿ ಚರ್ಚೆ ಮಾಡ್ತೀವಿ. ನಂತರ ಬೆಂಗಳೂರಿನಲ್ಲಿ ಅಂತಿಮವಾಗಿ ಚರ್ಚೆ ಮಾಡ್ತೀವಿ ಹೈಯರ್ ಅಥಾರಿಟಿ ಜೊತೆ. ನಂತರ ಏನು ಮಾಡಬೇಕು ಅನ್ನೋದು ಒಂದು ನಿರ್ಧಾರಕ್ಕೆ ಬರ್ತೀವಿ. ಸುರಂಗ ವಿಚಾರ ಏನು ಸರ್? ಅದೇ ಇನ್ನೂ ಸ್ಪಷ್ಟ ಇಲ್ಲ ಅಂತ ಹೇಳಿದಲ್ಲ, ಇನ್ನೂ ಸ್ಪಷ್ಟ ಅದೇ ಮಾಡ್ಲಿಕ್ಕೆ ಕರೆದಿದ್ದಾರೆ. ಅದಕ್ಕೆ ಪಕ್ಷ ಯಾರು ಟೆಂಡರ್ ಹಾಕಿಲ್ಲ ಅಂತ ಹೇಳ್ತಾರೆ. 7 ಸಾರಿ ಕರೆದಾರೆ, ಯಾರೂ ಹಾಕಿಲ್ಲ. ಅದೇ ಅದು ಓನ್ಲಿ DPR ಮಾಡಲಿಕ್ಕೆ ಅಲೈನ್ಮೆಂಟ್ ಮಾಡಲಿಕ್ಕೆ ಮಾತ್ರ ಆಗಿದೆ. ಸರ್ಕಾರ ಅದು ಬಂದ ಮೇಲೆ ಅದಿನ್ನೂ ಆಗಿಲ್ಲ. 7 ಸಾರಿಗೆ ಯಾಕೆ ಗೊತ್ತಿಲ್ಲ, ಚರ್ಚೆ ಮಾಡ್ತೀವಿ. ಇನ್ನೂ ಸ್ಪಷ್ಟವಾಗಿಲ್ಲ. ಈಗ ಮಿನಿಮಮ್ದಾಗ ಏನು ಮಾಡಲಿಕ್ಕೆ ಅದನ್ನು ನೋಡ್ಲಿಕ್ಕೆ ಬಂದಿವಿ. ಮಿನಿಮಮ್ದಲ್ಲಿ ಇದು ವೈಡನ್ ಯಾಕೆ ಮಾಡಲಿಕ್ಕೆ ಸಾಧ್ಯ ಇದೆ ಅಷ್ಟು ಮಾತ್ರ ಪ್ರಯತ್ನ ಮಾಡ್ತೀವಿ. ಸರ್, ಇವರು CM ಅವರು ದೆಹಲಿಗೆ ಹೊರಡ್ತಾ ಇದೆ 2 ಗಂಟೆಗೆ, ಸಚಿವ ಸಂಪುಟ ಫೈನಲ್ ಆಗ್ಬೋದು? ಇಲ್ಲ ಗೊತ್ತಿಲ್ಲ. ನೀವು ಅಲ್ಲಿ ಬೆಂಗಳೂರು ಸುದ್ದಿ, ದಿಲ್ಲಿ ಸುದ್ದಿ, ನಮ್ಮ ಕಾರ್ಕಳದಲ್ಲಿ ಇನ್ನೂ ಮುಟ್ಟಿಲ್ಲ ಏನಾಗಿದೆ ಅಂತ. 2 ಗಂಟೆಗೆ ಹೊರಡ್ತಾರೆ, ಗೊತ್ತಿಲ್ಲ, ಕರೀತಾರೆ ಹೋಗ್ತಾರೆ. ಯಾಕಂದ್ರೆ ಅವ್ರದ್ದು ಏನೋ ಕೆಲಸ ಇರ್ತದೆ, ಮಂತ್ರಿಮಂಡಳಿ ಇರ್ಬೋದು, ಅದು ಅವರಿಗೆ ಗೊತ್ತು, ನಮ್ಗೆ ವಿಚಾರ ಗೊತ್ತು. ನಮಗೆ ಮಾತ್ರ ಇದನ್ನು ಭಾಳ, ಯಾಕಂದರೆ ಹುಬ್ಬಳ್ಳಿ, ದಾವಣಗೆರೆ, ಶಿವಮೊಗ್ಗ ಕೆಳಗಡೆ ಬರುವಂಥ ಏಕೈಕ ರಸ್ತೆ, ಆಸ್ಪತ್ರೆಗೆ ಸುಮಾರು 8 ಕಾಲೇಜು ಅದೆಲ್ಲ ನಿಮ್ಮ ಮಂಗಳೂರಲ್ಲಿ, ಮೆಡಿಕಲ್ ಕಾಲೇಜ್ ಉಡುಪಿಯಲ್ಲಿದೆ, ಬೇರೆ ಬೇರೆ ಕಡೆ ಇದೆ. ಸೊ ಅದನ್ನು ಎಷ್ಟು ಸಾಧ್ಯ ಇದೆ ಸರಳೀಕರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಅದೇ ಸುಮಾರು ಜನ ಸೀನಿಯರ್ ಇದ್ದಾರೆ, 4 ಜನ ಸೀನಿಯರ್ ಇದ್ದಾರೆ. ಯಾರಿಗೆ ಕೊಡ್ತಾರೆ ಗೊತ್ತಿಲ್ಲ, ಯಾರು ಕೊಟ್ಟರು ಅದು ಪಕ್ಷಕ್ಕೆ ಕೊಡಬೇಕಷ್ಟೇ. ಕಳೆದ ಬಾರಿ ಇಲ್ಲಿ ಉಸ್ತುವಾರಿ ಆಗಿದ್ದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವರಿಗೆ ಮತ್ತೇನಾದರೂ ಸಿಗ್ಬೋದು? ಅದು ಗೊತ್ತಿಲ್ಲ. ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಯಾವುದ್ರೆ ಅದು ನಿರ್ದಿಷ್ಟವಾಗಿ ಹೇಳಲಿಕ್ಕಿಲ್ಲ. ಸೈಕಲ್ ಇದ್ದಂಗೆ ಅದು ನಾವು ಮಾಡ್ತಾನೆ ಇರ್ತೀವಿ, ಹಿಂದೆ ಮತ್ತೆ ಆಗ್ತದೆ. ಅದು ಪೂರ್ತಿ ವರ್ಷ ಆಲ್ರೆಡಿ ಟೆಂಡರ್ ಕರಿತೀವಿ ನಾವು, ಈಗಾಗಲೇ ಕರೆದಿದ್ದೀವಿ. ಮಳೆಗಾಲ ನಂತರ ದುರಸ್ತಿ ಕಾರ್ಯ ಪ್ರಾರಂಭ ಮಾಡ್ತೀವಿ. ರಾಜ್ಯದ ಬರ ಪರಿಸ್ಥಿತಿ ಬಗ್ಗೆ ಕೇಂದ್ರಕ್ಕೆ CM ಅವರು ಒಂದು ಲೆಟರ್ ಬರೆದಿದ್ದಾರೆ. BJP ಅವರು ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಅವರೇ ವಿರೋಧ ಮಾಡ್ಬೇಕ್ರೆ? ನೀವು ಫಸ್ಟ್ ಇಲ್ಲಿ ಕರ್ನಾಟಕ ನೋಡ್ಕೊಳ್ಳಿ, ಅವರಿಗೆ ಯಾಕೆ ಲೆಟರ್ ಬರೆದಿದ್ದೀರಿ ಅಂತ ಹೇಳಿ. ಅವ್ರದ್ದು ಅದರ ಪಾತ್ರ ಇದೆ, ಅದರಲ್ಲಿ ಅವ್ರದ್ದು ಸಹಯೋಗ ಇದೆಯಲ್ಲ, ಅವ್ರದ್ದು ಅದರಲ್ಲಿ ಸಹಯೋಗ ಇದೆ. ಅವರು ಸಂಪಾಟ್ ಹಣಕಾಸಿನ ನೀಡಬೇಕಾಗ್ತದೆ. ಸೊ ನೋಡೋಣ, ನಾವಂತ ಸರ್ಕಾರ ಏನು ಕೊಡಬೇಕು ಕೊಡ್ತೀವಿ, ಅವ್ರಿಗೆ ಘೋಷಣೆ ಮಾಡ್ತೀವಿ. CM ಅವ್ರ ಜೊತೆ ಚರ್ಚೆ ಮಾಡಿ ಘೋಷಣೆ. ಇದೇ ಮಳೆಗಾಲ ಇದೇ ಥರ ಮುಂದುವರೆದ್ರೆ, ಆಗದೆ ಹೋದರೆ
ಖಂಡಿತವಾಗಿ ಮಾಡಲೇಬೇಕಾಗ್ತದೆ, ಮಾಡ್ತಾರೆ. ಅಲ್ಲ, ಸರ್ಕಾರ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದೆ ಈಗ? ಯಾಕಂದರೆ ಮಳೆ ಅಭಾವ ಖಂಡಿತ ಕಡಿಮೆ ಇದೆ ಆಗತ್ತೆ ಅನ್ನೋದು ಈಗ ಆಗಿದೆ. ಬೆಳೆಗೆ ಮಾತ್ರ ಖಂಡಿತ ತೊಂದರೆ ಆಗ್ತದೆ. ಆದರೆ ಕುಡಿಯೋ ನೀರಿಗೆ ಏನು ಸಮಸ್ಯೆ ಇಲ್ಲ. ಈಗ ಆಗಿರೋ ಮಳೆ ಮುಂದಿನ ಜೂನ್ವರೆಗೆ ಸಫಿಷಿಯೆಂಟ್ ಆಗುತ್ತೆ ಕುಡಿಯೋರಿಗೆ. ಇನ್ನೊಂದು 10 ಸಲ ಮಳೆ ಆಗದಿದ್ದರೆ ಬೆಳೆಗೆ ಕಷ್ಟ ಆಗ್ತದೆ. ನೋಡೋಣ, ಅಲ್ಲಿವರೆಗೆ 10th ಕಾದು ನೋಡೋಣ. ಸರ್, ಸಚಿವ ಸಂಪುಟ ಯಾವಾಗ ವಿಸ್ತರಣೆ? ಹೇಳಿದೆಲ್ಲ ಅದೇ, ಈಗ ಜಸ್ಟ್ ಹೇಳಿದ್ವಿ, ಕಾದು ನೋಡೋಣ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.